ವೆಲ್ಕಮ್ ಟು ಮೈ ಚಾನಲ್. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಇವತ್ತಿನ ರೆಸಿಪಿ ಎಗ್ ಸಾಂಬಾರು ಮತ್ತು ರಾಗಿ ಮುದ್ದೆ ಮಾಡೋ ವಿಧಾನ. ಎಗ್ ಸಾಂಬಾರಿಗೆ ಒಂದು ಈರುಳ್ಳಿ ತೊಗೊಂಡಿದ್ದೀನಿ, 1 ಸ್ಪೂನ್ ಧನಿಯಾ ಪುಡಿ, 1 ಸ್ಪೂನ್ ಖಾರದ ಪುಡಿ, 3 ಸ್ಪೂನ್ ತೆಂಗಿನಕಾಯಿ, 2 ಸ್ಪೂನ್ ಕಡಲೆ, ಗಸಗಸೆ ಅರ್ಧ ಸ್ಪೂನ್, ಟೊಮೊಟೊ 1 ತೊಗೊಂಡಿದ್ದೀನಿ, ಕೊತ್ತಂಬರಿ ಸ್ವಲ್ಪ, ಮತ್ತು 2 ಪೀಸ್ ಚಕ್ಕೆ ಮತ್ತು 2 ಲವಂಗ. ಇಷ್ಟೊಂದು ನಾನು ತೊಗೊಂಡಿದ್ದೀನಿ. ರುಬ್ಬೋದಕ್ಕಿದು ನೋಡಿ, ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿ ಇಟ್ಕೊಂಬಿಡಿ ಇದನ್ನು. ನೆಕ್ಸ್ಟು ಒಂದು ಕಡಾಯಿ ತಗೊಂಡು ಅದು ಬಿಸಿ ಆದಮೇಲೆ 1-2 ಸ್ಪೂನ್ ಎಣ್ಣೆ, ಒಂದು ಚಿಕ್ಕದಾಗಿ ಕಟ್ ಮಾಡಿರೋಂಥ ಆನಿಯನ್ ಈರುಳ್ಳಿ ಮತ್ತು ಸ್ವಲ್ಪ ಕರಿಬೇವನ್ನ ಆ್ಯಡ್ ಮಾಡಿ ಅದು 1-2 ನಿಮಿಷ ಫ್ರೈ ಆಗಲಿ. ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಈರುಳ್ಳಿದು. ಮೀಡಿಯಮ್ ಉರಿ ಇರಲಿ ಇದು. ನೆಕ್ಸ್ಟು ರುಬ್ಬಿರುವಂಥ ಖಾರ ಇರುತ್ತಲ್ಲ ಅದನ್ನು ಮಿಕ್ಸ್ ಮಾಡಬೇಕು. ಅದು ಹಸಿ ಸ್ಮೆಲ್ ಹೋಗೋವರೆಗೂ ಸ್ವಲ್ಪ ಒಗ್ಗರಣೆಯಲ್ಲಿ ಸ್ವಲ್ಪ ನೀಟಾಗಿ ಬೇಯಿಸಬೇಕು. ಅದು ಸುತ್ತ ಬೇಯುತ್ತಲ್ಲ, ಆ ಥರ ಬೇಯೋಕ್ಕೆ ಬರೋ ಟೈಮಲ್ಲಿ ನಾವು ನೀರನ್ನ ಆ್ಯಡ್ ಮಾಡಬೇಕು. ಇಷ್ಟು ಸ್ವಲ್ಪ ಆ್ಯಡ್ ಮಾಡಿ ಅದನ್ನು ಸ್ವಲ್ಪ ನೋಡಿ ಬೇಯೋದಕ್ಕೆ ಬಿಟ್ಬಿಡಿ. ನೆಕ್ಸ್ಟ್ ನೀವು ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡ್ಬೋದು, ನಿಮಗೆ ಎಷ್ಟು ಬೇಕೋ ಹಾಗೆ. ನೋಡಿ, ಸ್ವಲ್ಪ ಅರಶಿನದ ಪೌಡ್ರು, ಇನ್ನೊಂದು ಸ್ವಲ್ಪ ನಿಮಗೆ ಎಷ್ಟು ಬೇಕೋ ಅದನ್ನು ನೋಡ್ಕೊಂಡು ನೀವು ನೀರನ್ನ ಆ್ಯಡ್ ಮಾಡ್ಕೊಳ್ಳಿ. ನನಗೆ ಈ ಹದ ಕರೆಕ್ಟ್ ಇದೆ, ಅದಕ್ಕೆ ಇಷ್ಟನ್ನು ಇದು ಮಾಡ್ತಾಯಿದ್ದೀನಿ. ಅದು ಒಂದು ಬೇಯಬೇಕಾದ್ರೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ನೀವು ಆ್ಯಡ್ ಮಾಡ್ಕೊಳ್ಳಿ. ಈಗ ನೋಡಿ 1-2 ನಿಮಿಷ ಬೇಯೋದಕ್ಕೆ ಬಿಟ್ಬಿಡಿ ಹೀಗೆ. ನೆಕ್ಸ್ಟು ನೀವು 1 ಸ್ಪೂನ್ ಸೌಟ್ ಇರುತ್ತಲ್ಲ ಅದರಲ್ಲಿ ನೋಡಿ ಹೀಗೆ ಎಗ್ನ ಒಡೆದ್ಬಿಟ್ಟು ಹೀಗೆ ಸೈಡಿಗೆ ಬಿಡಬೇಕು. ಎಗ್ನ ಡೈರೆಕ್ಟ್ ಬಿಡ್ಬೋದು, ಬಟ್ ಏನಾಗುತ್ತೆ ಅಂದರೆ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ, ನಮಗೆ ಎಗ್ಗು ತಿನ್ನೋದಕ್ಕೆ ಕರೆಕ್ಟಾಗಿ ಸಿಗಲ್ಲ. ಹಾಗಾಗಿ ಸಿಮ್ ಮಾಡಿ ಬಿಡಬೇಕು ನೀವು ಇದನ್ನು. ನೋಡಿ ಹೀಗೆ ಬೇಯೋದಕ್ಕೆ ಬಿಟ್ಬಿಡಿ. ನೀವು ಸಿಮ್ ಮಾಡಿ 10 ನಿಮಿಷ ಬಿಟ್ಬಿಡಿ. ಹೀಗೇ ನೀವು ಮಿಕ್ಸ್ ಮಾಡೋಕ್ಕೆ ಹೋಗ್ಬೇಡಿ, ಎಗ್ಗು ಒಡೆದೋಗುತ್ತೆ ಅದು. ನೋಡಿ ಇವಾಗ ತೆಗೆದು ಸೈಡಿಂದ ಹೀಗೆ ತೆಗೆದ್ರೆ ಸ್ವಲ್ಪ ಸ್ವಲ್ಪ ಅದನ್ನು ಅದನ್ನು ಸ್ವಲ್ಪ ತೆಗೆದು ಬೇಯಿಸೋಕ್ಕೆ ಸ್ಟಾರ್ಟ್ ಮಾಡಿ. ನೋಡಿ ಹೀಗೆ ಈಗ ಸ್ಪೂನಿಂದ ಹೀಗೆ ಓಪನ್ ಮಾಡಿದಾಗ ಹೀಗೆ ಕೆಳಗಡೆ ಎಲ್ಲ ನೀವು ಮಾಡಲಿಲ್ಲ ಅಂದರೆ ಕೆಳಗಡೆ ಅಂಟ್ಕೊಂಡಂಗೆ ಆಗುತ್ತೆ ಅದು. ನೋಡಿ ಈಗ ಬೇಯ್ತಾ ಇದೆ, ಆಯಿತಾ? ಅದು ಎಗ್ ಸಾಂಬಾರು ಬೇಯಕ್ಕೆ ಬಿಟ್ಬಿಡಿ. ಈಗ ನಾನು 3 ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ ಮುದ್ದೆ ಮಾಡೋದಕ್ಕೆ, ರಾಗಿ ಮುದ್ದೆ ಮಾಡೋದಕ್ಕೆ. ಅದು ಸ್ವಲ್ಪ ಬಿಸಿ ಆದಾಗ 1 ಸ್ಪೂನ್ ರಾಗಿ ಹಿಟ್ಟು ಹಾಕಿ ಮಿಕ್ಸ್ ಮಾಡಬೇಕು ನೀಟಾಗಿ. ಈಗ ನೋಡಿ ನಾನು ಮಾಡ್ತಾಯಿದ್ದೀನಲ್ಲ ಹಾಗೆ ನೀಟಾಗಿ ಮಿಕ್ಸ್ ಮಾಡಿ. ಮಧ್ಯದಲ್ಲಿ ಕೈ ಆಡಿಸ್ತಾ ಇರಬೇಕು. ಉಪ್ಪು ಹಾಕಿದ್ದೀನಿ ಸ್ವಲ್ಪ. ಅದು ಕುದಿಬೇಕಾದ್ರೆ 2 ಬೌಲ್ ನಾನು ಹಿಟ್ಟು ಹಾಕಿದ್ದೀನಿ, ಅಲ್ಲಿ ಬೌಲ್ ಕಾಣಿಸ್ತು ನೋಡಿ, ಅದರಲ್ಲಿ ನೀಟಾಗಿ ಸಿಮ್ ಮಾಡಿ ಅದನ್ನು ನೋಡಿ ಹೀಗೆ ತಿರುತ್ತಾ ಬರಬೇಕು. ನಾವು ಸ್ಪೂನಲ್ಲಿ ಮಾಡಿದ್ದೀನಿ, ನೀವು ಮುದ್ದೆ ಕೋಲಿರುತ್ತಲ್ಲ ಅದರಲ್ಲಿ ಬೇಕಾದರೂ ಮಾಡ್ಬೋದು. ನಿಮಗೆ ಯಾವ್ದು ಕಂಫರ್ಟ್ ಅನಿಸುತ್ತೆ ಅದ್ರಲ್ಲಿ ಮಾಡಿ. ನೀವು ನೀಟಾಗಿ ಮಿಕ್ಸ್ ಮಾಡಬೇಕು ನೀವು ಇದನ್ನು. ನೋಡಿ 5 ನಿಮಿಷ ಅಂತೂ ನೀವು ನೀಟಾಗಿ ತಿರುಗಬೇಕು, ಇಲ್ಲಾಂದರೆ ಮುದ್ದೆ ನೀಟಾಗಿ ಬರಲ್ಲ. ನೋಡಿ ಸ್ವಲ್ಪ 1 ಸ್ಪೂನ್ ತುಪ್ಪ ಹಾಕ್ಬಿಟ್ಟು ಮುಚ್ಚಿಟ್ಬಿಡಿ. 5 ನಿಮಿಷ ಸಿಮ್ ಮಾಡಿ ಇಟ್ಬಿಡಿ ಅದನ್ನು. ಈಗ 5 ನಿಮಿಷ ಆಗಿದೆ. ನೆಕ್ಸ್ಟ್ ನೋಡಿ ತಿರುತ್ತಾ ಇದ್ದೀನಿ, ನಿಮಗೆ ಅದಾಗ ಗೊತ್ತಾಗುತ್ತೆ. ನೋಡಿ ಈಗ ಆಗಿದೆ ಅಂತ ನೋಡಿ ಗೊತ್ತಾಗುತ್ತೆ ನಿಮಗೆ. ನೋಡಿ ಒಂದು ಪ್ಲೇಟ್ ತೊಗೊಂಡು ಅದಕ್ಕೆ ನೀರು ಹಾಕ್ಕೊಳ್ಳಿ ಸ್ವಲ್ಪ ಪ್ಲೇಟಿಗೆ. ನೆಕ್ಸ್ಟ್ ಕೈಗೂ ಸ್ವಲ್ಪ ನೀರು ಹಾಕ್ಕೊಂಡು ಹಿಂಗೆ ಟಚ್ ಮಾಡ್ಕೊಂಡು ಮುದ್ದೆ ತಿರುಗಬೇಕು. ನೋಡಿ ಎಷ್ಟು ನೀಟಾಗಿ ಬರುತ್ತೆ ಅಂತ. ನನಗೆ 3 ಮುದ್ದೆ ಹಾಕಿತ್ತು, ಈ ಸೈಜ್ 2, ಚಿಕ್ಕದೊಂದು ಹಾಕಿತ್ತು. ನನಗೆ ಕರೆಕ್ಟ್ ಆಯಿತು, ನಮ್ಮ ಮನೆಗೆ ಅಷ್ಟು ಬೇಕು.
ತುಂಬ ಚೆನ್ನಾಗಾಗುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಎಗ್ ಸಾಂಬಾರು ಒಂದು ಸಲ ನೀವು ಟ್ರೈ ಮಾಡಿ ಕಮೆಂಟ್ ಮಾಡಿ. ತುಂಬ ರುಚಿಯಾಗಿರುತ್ತೆ. ನೀವು ತೆಳು ಮಾಡಬೇಡಿ, ಸ್ವಲ್ಪ ಗಟ್ಟಿ ಇರಲಿ. ಎಗ್ ಸಾಂಬಾರು ತುಂಬ ಟೇಸ್ಟ್ ಇರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ. ನೋಡಿ ತುಂಬ ಚೆನ್ನಾಗಿ ಬಂದಿದೆ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.